ನನಗೆ ಭಾರಿ ಬೇಜಾರಾಗ್ಬಿಟ್ಟಿದೆ. ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆನ್ನಾಗಿದ್ದೀನಿ. ಮಾವಿನ ಹಣ್ಣು ಸೀಸನ್, ಮಾವಿನ ಹಣ್ಣು ತಂದಿದ್ರು. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ಮಾವಿನ ಹಣ್ಣು, ಮಸ್ತಿದೆಲ್ಲ. ತಿನ್ನಬೇಕಾದ್ರೆ ನೀವೆಲ್ಲರೂ ನೆನಪಾದ್ರಿ, ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಮಾವಿನ ಹಣ್ಣು ತಿನ್ಬೇಕಾದ್ರೆ ನೀವು ನೆನಪಾಗಿದ್ದಕ್ಕೆ, ಓಕೆನಾ? ತಗೊಳ್ಳಿ ಮಾವಿನ ಹಣ್ಣು. ಇರೀ, ಈ ಮಾವಿನ ಹಣ್ಣು ತಿನ್ನೋ ಮುಂಚೆ ಇದಕ್ಕೊಂದು ಟ್ರಿಕ್ ಇದೆ. ತಿನ್ನಬೇಕಾದ್ರೆ ನನಗೆ ಮಾವಿನ ಹಣ್ಣನ್ನ ಕಟ್ ಮಾಡಿಕೊಂಡು ತಿನ್ನೋಕ್ಕೆ, ಅಯ್ಯೋ ಬ್ಯಾಟ್ರಿ ಬೇರೆ ಲೋ ಆಗಿದೆ, ಇದಿಲ್ಲ, ಚಾರ್ಜಿಂಗ್ ಹಾಕಿಲ್ಲ. ಅಷ್ಟೊತ್ತಿಗೆ ವಿಡಿಯೋ ಮುಗಿಸ್ಬಿಡ್ತೀನಿ. ಇದು ಕಟ್ ಮಾಡ್ಕೊಂಡು ಹಂಗೆ ತಿನ್ನೋಕ್ಕೆ ನಂಗೆ ಇಷ್ಟ ಇಲ್ಲ. ಆದರೆ ಕಟ್ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು, ಯಾಕೆಂದರೆ ಹುಳ ಎಲ್ಲ ಇರುತ್ತೆ. ಆದರೂ ಇದು ನೋಡಿದಾಗ ಹುಳ ಇದೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಅದಕ್ಕೆ ಪೂರ್ತಿ ಹಣ್ಣನ್ನು ಹಾಗೆ ತಿಂದ್ರೇ ಮಜಾ, ಹಿಂಗೆ ತಿಂದ್ರೇ ಮಜಾ. ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಹಣ್ಣು ತೊಗೊಂಡಾಗ ಫಸ್ಟ್ ಹಂಗೆ ಮೆಲ್ಲಗೆ ಇಸಿಕ್ಬೇಕು. ಮಾವಿನ ಹಣ್ಣೆಲ್ಲ ಚೆನ್ನಾಗೆ ಹಿಂಗೆಲ್ಲ ಇಸ್ಕಿದ್ರೆ ಜ್ಯೂಸಿ ಥರ ಆಗ್ತಾ ಇರುತ್ತೆ. ಪಿಚ 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 ಅಂತ ಇರುತ್ತೆ ನೋಡಿ. ಹಿಂಗೆಲ್ಲ ಕಲರ್ ಒಳ್ಳೆ ಸಖತ್ತಾಗಿದೆ. ನಂಗೆ ಹಿಂಗಿರಬೇಕು ಕಲರ್, ನಂಗೆ ಇಷ್ಟ. ಸೋತಪುರಿ ಮಾವಿನಕಾಯಿನೂ ಅಷ್ಟೇ, ಈ ರೀತಿ ಇದ್ದರೆ ಸಕ್ಕ ಟೇಸ್ಟ್ ಇರುತ್ತೆ. ಬಾಯಿ ನೀರು ಬರ್ತಾಯಿದೆ. ನಿಮಗೆ ಬರ್ತಾ ಇದೆಯಾ ಬಾಯಿ ನೀರು? ಇರೀ, ಬಾಯಿ ನೀರು ಬರೋಷ್ಟರಲ್ಲಿ ರೆಡಿ ಮಾಡಿಬಿಡ್ತೀನಿ ನೋಡಿ. ಈಗಲ್ಲ, ಹಿಂಗಲ್ಲ ಮಾವಿನ ಹಣ್ಣು ತಿನ್ನುವ ವಿಧಾನ. ಮಾವಿನ ಹಣ್ಣ ಹಿಂಗೆ ತಿನ್ನಿ, ಸಖತ್ತಾಗಿರುತ್ತೆ. ತಿಂತೀರಾ ಅಂತ ಅಂದ್ಕೊತೀನಿ. ಈ ರೀತಿ ತಿಂದ್ರೇ ಮಜಾ. ಓಕೆ, ಈಗ ತೊಟ್ಟಿದೆಯಲ್ಲ, ತೊಟ್ಟನ ಕಟ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಓಪನ್ ಆಯಿತು. ಈಗ ಹಿಂಗಂದಾಗ ಜ್ಯೂಸಿ ಬರ್ತಾ ಇದೆ ನೋಡಿ. ಆ ರೀತಿ ತಗೊಳ್ಳಿ ನೀವೊಂದು ಸಿಪ್ಪು. ಓಕೆ, ತಿಂದ್ರಿ ಅನ್ಸುತ್ತೆ, ಅದಕ್ಕೆ ಹರ್ಕೊಂಬಂತು. ನಿಮ್ಗೆ ಕೊಟ್ಟಿದ್ದೀನಿ, ಕೇಳಬಾರ್ದು, ಓಕೆನಾ? ಆಹಾ, ಹಿಂಗೆ ತಿಂದರೆ ಮಜಾ ನೋಡಿ. ಹಿಂಗೆ ನನಗೆ ಮಾವಿನ ಹಿಂಗೆ ತಿಂದ್ರೇ ನೋಡಿ ಈ ರೀತಿ. ಇನ್ನೊಂದು ಹೇಳ್ಕೊಡ್ತೀನಿ, ಸ್ಟಾಪ್ ಮಾಡ್ತೀನಿ, ಒಂದು ಚುಟ್ಟು ತಿಂದ್ಬಿಡ್ತೀನಿ, ಓಕೆನಾ? ಸ್ಟಾಪ್ ಮಾಡೋ ಬಟನ್ ಎಲ್ಲಿದೆ? ವೈಟ್ ಆ್ಯಂಡ್ ವೈಟ್. ಅರ್ಧ ಮುಗಿಸ್ದೆ. ಈಗ ವಾಟೆ ಬರುತ್ತಲ್ಲ, ಹಿಂಗೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಹೊಟ್ಟೆ ತೊಗೊಬೇಕು. ಈ ರೀತಿ ತಿಂದರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ? ಇದಿದೆಯಲ್ಲ, ಇದನ್ನು ಹಿಂಗೆ ತೆಗಿಬೇಕು. ನಿಮಗೆ ತಿನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹೋಗಲಿ, ಯಾರ್ಯಾರು ಈ ರೀತಿ ತಿಂತೀರಾ ಕಮೆಂಟ್ ಮಾಡಿ, ಓಕೆನಾ? ಹಿಂಗಿದೆಯಲ್ಲ, ನಾನಂತೂ ಹಿಂಗೆ ತಿನ್ನೋದು.
ಈಗ ಹಿಂಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಖಾಲಿ ಆಯಿತಾ? ಹಿಂಗೆ ಹಿಡ್ಕೊತೀನ. ಹಿಂಗೆ ಹಿಡ್ಕೊಂಬಿಟ್ಟು ಫಸಿದು ಮಡಗ್ಬಿಡುತ್ತೇನೆ. ಕೆಳಗಿಡಬೇಕಲ್ಲ, ಗಲೀಜಾಗುತ್ತಲ್ಲ, ಅದಕ್ಕೆ ಹೀಗೆ ಮಾಡ್ತೀನಿ. ಈ ರೀತಿ ನೋಡಿ, ಹುಳ ಗಿಡ ಏನೂ ಇಲ್ಲ, ಚೆನ್ನಾಗಿದೆ. ಹಂಗೆ ಮಾವಿನ ಹಣ್ಣು ತಿನ್ನುವ ವಿಧಾನ ಈ ರೀತಿ ತಿನ್ನೋಡಿ, ಒಂದ್ಸಲ ಟೇಸ್ಟ್ ಸಖತ್ತಾಗಿರುತ್ತೆ. ಮತ್ತು ನಾನು ಯಾವಾಗಲೂ ಹೇಳ್ದಂಗೆ ಯಾರೆಲ್ಲ ಈ ರೀತಿ ತಿಂತೀರಾ ನನಗೆ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ಈ ರೀತಿ ತಿನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ನಗಲಿ, ಆಮೇಲೆ ಕಲ್ತ್ಕೊಳ್ಳಿ, ಓಕೆನಾ? ಆಮೇಲೆ ಹಾಗೆ ಸುಮ್ಮನೆ ಇರಬೇಡಿ, ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ, ಓಕೆನಾ? ನೀವು ಸಬ್ಸ್ಕ್ರೈಬ್ ಆದರೆ ನಂಗೆ ಖುಷಿ ಆಗುತ್ತೆ. ಅದಕ್ಕೆ ಮತ್ತು ಸಬ್ಸ್ಕ್ರೈಬ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು, ನನ್ನ ವ್ಯೂಸ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು. ನನಗೆ ಭಾರಿ ಬೇಜಾರಾಗ್ಬಿಟ್ಟಿದೆ. ಅದೊಂದು ಸ್ಟೋರಿ ಹೇಳ್ತೀನಿ ನಿಮಗೆ, ಓಕೆನಾ? ನಾಡಿದ್ರಲ್ಲಿ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಟ್ರಯಲ್ ಮಾಡ್ತಾಯಿದ್ದೀನಿ, ಅಂದರೆ ಪ್ರಯೋಗ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ಲು ಮೇಲೆ ಪ್ರಯೋಗ ಮಾಡ್ತಾಯಿದ್ದೀನಿ. ಆ ಪ್ರಯೋಗ ಎಲ್ಲ ವರ್ಕ್ ಆಗಿಲ್ಲ ಅಂದಾಗ ಕೊನೆಗೆ ನಿಮ್ಮ ಹತ್ರ ಸಹಾಯ ಕೇಳ್ತೀನಿ, ಹೆಲ್ಪ್ ಕೇಳ್ತೀನಿ. ಹೆಲ್ಪ್ ಮಾಡ್ತೀರ ತಾನೇ? ಮಾಡಬೇಕು ಮತ್ತೆ, ಓಕೆನಾ? ಹಂಗೆ ಸುಮ್ಮನೆ ಇರಬೇಡಿ. ಸರಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ. ಗೊತ್ತಲ್ಲ, ಆವಾಗಲೇ ಹೇಳಿದ್ನಲ್ಲ, ಅದೆಲ್ಲ ಮಾಡಿಬಿಡಿ, ಓಕೆನಾ?